ಇನ್ನು ಈ ಪ್ರಕರಣದಲ್ಲಿ ಇನ್ನಿಬ್ಬರು ವ್ಯಕ್ತಿಗಳು ಎಂಟ್ರಿ ಆಗಿದ್ದಾರೆ. ಈ ದೂರುದಾರ ಅನಾಮಿಕ ಇದನ್ನಲ್ಲ, ಈತ ನಮಗೆ ಗೊತ್ತು, ಇವನ್ ಪರಿಚಯ ನಮಗಿದೆ, ಈತ ಶವಗಳನ್ನು ಹೂತಾಕಿದ್ದನ್ನು ನಾವು ನೋಡಿದ್ದೀವಿ ಅಂತ ಇವತ್ತು SIT ಠಾಣೆಗೆ ಇಬ್ಬರು ಸಾಕ್ಷಿದಾರರು ಬರ್ತಕ್ಕಂಥ ಸಾಧ್ಯತೆ ಇದೆ. ಅನಾಮಿಕ ದೂರುದಾರನ ಪರಿಚಯ ಇದೆ ಅಂತ ಇದ್ದಾರೆ ಇವರಿಬ್ಬರು. ಈ ಬಗ್ಗೆ ಹೇಳಿಕೆ ದಾಖಲಿಸೋದಕ್ಕೆ ಠಾಣೆಗೆ ಬರೋ ಸಾಧ್ಯತೆ ಇದೆ. ಆತ ಹೆಣ ಹೂತಿದ್ದನ್ನು ನಾವು ಕೂಡ ನೋಡಿದ್ದೀವಿ, ಶವ ಹೂತಿಟ್ಟ ಜಾಗವನ್ನು ತೋರಿಸ್ತೀವಿ ಅಂತ ಇವರಿಬ್ಬರು ಹೇಳ್ತಾ ಇದ್ದಾರೆ. ಇವರಿಬ್ಬರಿಂದ ಇವತ್ತು ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಟಿ ಜಯಂತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದು ದೂರು ಕೊಟ್ಟಿದ್ದಾನೆ. ಇವರೇನೋ ಸಾಕ್ಷಿದಾರರಂತೆ ಇಬ್ಬರು ಬಂದಿದ್ದಾರೆ. 20 ವರ್ಷ 30 ವರ್ಷ ಅವನಲ್ಲಿ ಕೆಲಸ ಮಾಡಿದ್ದಾನೆ ಅಂತಂದರೆ ಪರಿಚಯ ಅಂತೂ ಇದ್ದೇ ಇರುತ್ತೆ ಅಲ್ಲಿ ಜನಕ್ಕೆ. ಎಷ್ಟೋ ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಇರೋರಿಗೆ ಆ ಥರ ಪರಿಚಯ ಇರುತ್ತೆ. ಬಟ್ ಶವ ಹೂತಿದ್ದು ನೋಡಿದ್ದೀನಿ ಅಂತ ಹೇಳ್ತಿದಾರಲ್ಲ, ಇವ್ರನ್ನೂ ಜಾಗ ಕರ್ಕೊಂಡು ಹೋಗ್ತಾರಾ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡೆಯೋಣ. ದೀಪಕ್, ಈಗ ಈ ಇಬ್ಬರು ಸಾಕ್ಷಿದಾರರು ಈ ಪ್ರಕರಣದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಬಹುದು, ಪೊಲೀಸರು ಇವ್ರನ್ನ ಹೇಗೆ ಯೂಸ್ ಮಾಡ್ಕೋಬಹುದು? ಅರವಿಂದ್, ಈ ಅನಾಮಿಕ ವ್ಯಕ್ತಿ 15 ದಿವಸಗಳಿಂದ ಪೊಲೀಸ್ ಸುಪರ್ದಿಯಲ್ಲಿ ಇದ್ದ ರೀತಿಯಲ್ಲೇ ಇದ್ರೂ ಕೂಡ 3 ದಿವಸದ ವಿಚಾರಣೆ, ಆನಂತರದ ಮಹಜರು, ಆನಂತರ ಈ ಒಂದು ಕಾರ್ಯಾಚರಣೆ, ಡಿಗ್ಗಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಹಲವಾರು ಜನ, ಈಗಾಗಲೇ 6ಕ್ಕಿಂತ ಹೆಚ್ಚು ಜನ ನನಗೆ ಈ ಅನಾಮಿಕ ಗೊತ್ತು, ದೃಶ್ಯ ಮಾಧ್ಯಮಗಳಲ್ಲಿ ಆತನ ಹೈಟು ವೈಟ್, ಆತನ ಮ್ಯಾನರಿಸಮ್ ಅನ್ನು ನೋಡಿ ಈತ ಇಂತಹ ವ್ಯಕ್ತಿ ಅಂತೇಳಿ ಗುರುತಿಸಿದ್ದಾರೆ. ಒಂದು ಪತ್ರವನ್ನ SIT ಕಚೇರಿಗೆ ಬರೆದಿದ್ರು. ಈ SIT ಕಚೇರಿಗೆ ಬರೆದವರಲ್ಲಿ ಇಬ್ಬರನ್ನ ಇವತ್ತು ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅನಾಮಿಕ ದೂರುದಾರ ಏನಿದ್ದಾನೆ ಆತ ಮೃತದೇಹಗಳನ್ನ ಎಲ್ಲಿ ಹೂತು ಹಾಕ್ತಿದ್ದ ಅಥವಾ ಆತ ಏನಾದ್ರೂ ಈ ತರದ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ನಾವಿದ್ದೆವು ಮತ್ತು ಅದನ್ನು ನಾವು ನೋಡಿದ್ದೇವೆ ಅನ್ನುವಂತ ಹೇಳುವಂತ ಇಬ್ಬರು ಇವತ್ತು SIT ಪೊಲೀಸ್ ಠಾಣೆಗೆ ಬರುವ ಸಾಧ್ಯತೆ ಇದೆ. ಈಗಾಗಲೇ ದೂರು ಕೊಟ್ಟವರು ಮತ್ತು ಪತ್ರವನ್ನ ಕೊಟ್ಟವರು, ಅವರ ಪೈಕಿ ಇಬ್ಬರನ್ನ ಇವತ್ತು SIT ಪೊಲೀಸರು ಠಾಣೆಗೆ ಕರೆಸಲಿಕ್ಕಿದ್ದಾರೆ. 11 ಗಂಟೆ ಸುಮಾರಿಗೆ ಅವರು ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ. ಬಂದು ಅವರ ಹೇಳಿಕೆಯನ್ನ ಪಡ್ಕೊಳ್ಳುವಂಥದ್ದು. ಯಾಕಂತಂದ್ರೆ ಪ್ರಮುಖವಾಗಿ ಈ ವ್ಯಕ್ತಿಯಿಂದ, ಅನಾಮಿಕನಿಂದ ಯಾವುದೇ ಒಂದು ದಾಖಲೆಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ SITಗೂ ಕೂಡ ಸಾಕಷ್ಟು ಅನುಮಾನಗಳು ಬರ್ತದೆ. ಈ ಒಂದು ಪ್ರಕರಣವನ್ನ ಮುಂದುವರಿಸಲಿಕ್ಕೆ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರಿಂದ ಈತನ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಬಂದವರು ಇವನ ಪರವಾಗಿ ಹೇಳ್ತಾರೋ ಅಥವಾ ವಿರುದ್ಧವಾಗಿ ಹೇಳ್ತಾರೋ ಅದು ಇನ್ನೂ ಗೊತ್ತಾಗಬೇಕಾಗಿದೆ. ಆದ್ರೆ ಈತನ ಸತ್ಯಾಸತ್ಯತೆ ಇದರಿಂದ ಗೊತ್ತಾಗಬಹುದು ಅನ್ನುವಂಥದ್ದು. ಅದರ ಜೊತೆಗೆ ದಾಖಲೆಗಳು ಅನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮತ್ತು SIT ಚೀಫ್ಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಈತನ ಬಗ್ಗೆ ಹಲವಾರು ಹೇಳಿಕೆಗಳು ಕೂಡ ಬೇಕಾಗ್ತದೆ. ಈಗಾಗಲೇ ಹೋರಾಟಗಾರರು ಜಯಂತ್ ತಂಗಪ್ಪನ್ ಇವರ ಎಲ್ಲ ಹೇಳಿಕೆಗಳನ್ನ ಪಡ್ಕೊಂಡು ಆ ನಂತರ ಈ ಇಬ್ಬರು ಆತನ ಜೊತೆ ಕೆಲಸ ಮಾಡಿದ್ದಾರೆ ಅಥವಾ ಆತನ ಕೆಲಸವನ್ನ ನೋಡಿದ್ದಾರೆ ಅನ್ನುವಂಥವರ ಇಬ್ಬರ ದಾಖಲೆಗಳು, ಅವರ ಹೇಳಿಕೆಗಳು ಕೂಡ ಒಂದು ಫೈಲ್ ನಲ್ಲಿ ಬೇಕಾಗ್ತದೆ. ಅದನ್ನ ಕೂಡ ದಾಖಲಿಸುವಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲ ರೀತಿಯ ವರದಿಗಳನ್ನ ಈಗಾಗಲೇ ಅಧಿಕಾರಿಗಳು ಸಿದ್ಧ ಮಾಡ್ತಾ ಇರುವಂತದ್ದು. ಕೋರ್ಟ್ ಮುಂದೆ ಹೋಗುವಾಗ ಎಲ್ಲ ದಾಖಲೆಗಳ ಸಹಿತ ಅಧಿಕಾರಿಗಳು ಹೋಗ್ತಾರೆ. ಹಾಗಾಗಿ ಅದಕ್ಕೆಲ್ಲವೂ ಕೂಡ ಇದು ಅನಿವಾರ್ಯತೆ. ಹಾಗಾಗಿ ಆತ ಹೇಳಿದ ಸ್ಪಾಟ್ ಅಲ್ಲಿ GPR ನಲ್ಲಿ ಯಾವುದೇ ಒಂದು ದಾಖಲೆಗಳು ಅಥವಾ ಮೂಳೆ ಬುರುಡೆ ಸಿಗದಿದ್ರು ಕೂಡ ಆ ಸ್ಪಾಟ್ ಅನ್ನ ಅಗಿತಾ ಇರುವುದು ಕೂಡ ಇದೇ ಉದ್ದೇಶಕ್ಕೆ. ಆತ ಕೋರ್ಟ್ಗೆ ಹೋದ್ಮೇಲೆ 13ನೇ ಸ್ಪಾಟ್ ಅನ್ನ ಅಗದಿಲ್ಲ, ನಾನು ಹೇಳಿದಷ್ಟು ಆಗಲಿಲ್ಲ, ನಾನು ಹೇಳಿದಷ್ಟು ಆಳಕ್ಕೆ ಹೋಗಲಿಲ್ಲ ಅನ್ನುವಂತಹ ಒಂದು ಆರೋಪ ಮಾಡುವ ಸಾಧ್ಯತೆ ಇದೆ. ಈ ಎಲ್ಲ ಆರೋಪಗಳಿಂದ ಮುಕ್ತ ಆಗುವಂತಹ ಉದ್ದೇಶಕ್ಕೆ ಅಧಿಕಾರಿಗಳು ಪಿನ್ ಟು ಪಿನ್ ಡೀಟೇಲ್ ಅನ್ನ ಸ್ಥಳದಲ್ಲಿ ಸಂಗ್ರಹ ಮಾಡ್ತಾ ಇರೋದು ಮತ್ತು ಆತ ಹೇಳಿದಕ್ಕೆಲ್ಲ ಆ ಒಂದು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ದೀಪಕ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಸೊ ಇಷ್ಟು ವಿಚಾರಗಳು. ಈಗ ನೋಡೋಣ ಆ ಸಾಕ್ಷಿದಾರರಿಂದ ಏನೆಲ್ಲ ಮಾಹಿತಿಯನ್ನು ಪಡ್ಕೋತಾರೆ, ಹೊಸದಾಗಿ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಇದ್ದಾರೆ, ಅವ್ರನ್ನ ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತ ನೋಡೋಣ.